ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ನಯನಾ, ನೋಡಿಲಿ, ರೆಹಮಾನ್ ಒಂದೇ ಸಮ ಕರೆ ಮಾಡುತ್ತಿದ್ದಾನೆ. ಈ ಕೋಪ ಬಿಟ್ಟು ಕರೆ ಸ್ವೀಕರಿಸಿ ಮಾತನಾಡು. ಅಮ್ಮ, ನಾನು ಅವನ ಜೊತೆ ಮಾತನಾಡಲ್ಲ ಅಂದ್ರೆ ಮಾತಾಡಲ್ಲ. ನಾನು ಜಾನಕಿಯನ್ನು ಪ್ರೀತಿಸುತ್ತಿದ್ದೀಯಾ ಎಂದರೆ ನಾನೇನು ಬೇಡ ಎನ್ನುತ್ತಿದ್ದೇನಾ? ನನ್ನ ಜೊತೆಯಲ್ಲಿ ಇದ್ದುಕೊಂಡು ನನಗೆ ಮೋಸ ಮಾಡಿದ್ದಾನೆ. ಇದರಿಂದ ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಗೊತ್ತಾ ಅಮ್ಮ ಎಂದು ನಿಜ ತಿಳಿಯದೆ ಕೋಪದಲ್ಲಿ ಹೇಳುತ್ತಿದ್ದಳು ನಯನ. ನಯನ, ಅವರಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ. ಹಾಗಿದ್ದಾಗ ನೀನು ಈ ರೀತಿ ಮಾತನಾಡುವುದು ಸರಿಯಲ್ಲ. ಒಮ್ಮೆ ಮಾತನಾಡಿ ಏನಾಯ್ತು ಎಂದು ತಿಳಿದುಕೋ ಎಂದರು ಸಾವಿತ್ರಿ. ಅಮ್ಮ, ಆ ಜಾನಕಿ ನಿನ್ನ ಅಣ್ಣನ ಮಗಳು ಎಂದು ತಿಳಿದಾಗಿನಿಂದ ಅವಳ ಪರವಹಿಸಿ ನನ್ನನ್ನೇ ಕಡೆಗಣಿಸುತ್ತಿದ್ದೀಯ. ಇತ್ತೀಚೆಗೆ ಅಂತೂ ನಿನಗೆ ಅವಳ ಜಪವೇ ಜಾಸ್ತಿಯಾಗಿದೆ. ಸಾವಿತ್ರಿಯವರು ಜಾನಕಿಯನ್ನು ಹೆಚ್ಚು ಹಚ್ಚಿಕೊಳ್ಳುತ್ತಿರುವುದನ್ನು ನೋಡಿ ಸಹಿಸಲಾಗುತ್ತಿಲ್ಲ ನಯನಾಳಿಗೆ. ನಯನಾ, ಹಾಗೆ ಹೇಳ್ಬೇಡ. ಅವಳ ಗುಣ ನಿನಗೂ ಗೊತ್ತಲ್ವಾ? ಅದಕ್ಕೆ ಎಲ್ಲರಿಗೂ ಬೇಗ ಇಷ್ಟವಾಗುತ್ತಾಳೆ ಎಂದರೆ ನೀನು ಹೇಳಿದ್ದು ನಿಜ ಅಮ್ಮ. ಅದಕ್ಕೆ ರೆಹಮಾನನಿಗೆ ಬೇಗ ಇಷ್ಟವಾಗಿ ಪ್ರೀತಿಸಿರುವುದು ಎಂದು ಕೊಂಕು ಮಾತು ಹೇಳಿದವಳು ಅಲ್ಲಿ ನಿಲ್ಲದೆ ಕಚೇರಿಗೆ ಹೊರಟಳು. ನಾನೊಂದು ಹೇಳಿದ್ರೆ ಇವಳೊಂದು ಅರ್ಥ ಮಾಡಿಕೊಳ್ಳುತ್ತಾಳೆ ಹುಡುಗಿ ಎಂದುಕೊಂಡರು ಸಾವಿತ್ರಿ. ಕೋಣೆಗೆ ತಿಂಡಿ ಹಿಡಿದು ಬಂದ ನಗ್ಮಾ ಅವರನ್ನು ನೋಡಿ ತಲೆ ತಗ್ಗಿಸಿ ನಿಂತಳು ಜಾನಕಿ. ತಿಂಡಿಯನ್ನು ಟೇಬಲ್ ಮೇಲೆ ಇರಿಸಿದವರು ಜಾನಕಿಯ ಬಳಿಗೆ ಬಂದು ಅವಳ ಗಲ್ಲ ಹಿಡಿದು ಮೇಲೆತ್ತಿ, ತುಂಬಾ ಸುಂದರವಾಗಿದ್ದೀಯ, ನಮ್ಮ ಮಹಾನನಿಗೆ ಹೇಳಿ ಮಾಡಿಸಿದ ಜೋಡಿ ಎಂದರು. ಜಾನಕಿ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದಾಗ, ನಿನ್ನ ಹೆಸರೇನು ಎಂದು ಬೇಕೆಂದೇ ಕೇಳಿದರು. ಜಾನಕಿ ಎಂದಳು. ಗೊತ್ತು, ರಾತ್ರಿ ನಿನ್ನ ಗಂಡ ಹೇಳಿದ, ಆದ್ರೆ ನೀನೇ ಹೇಳಲಿ ಎಂದು ಕೇಳಿದೆ ಎಂದು ನಕ್ಕಳು. ನೀರು ಹಿಡಿದು ಬಂದ ರೆಹಮಾನ್, ಚಿಕ್ಕಿ ಇನ್ನೇನು ಕೇಳುತ್ತಾರೋ ಎನ್ನುವ ಭಯದಲ್ಲಿ ಚಿಕ್ಕಿ ನೀರು ಎಂದನು. ನೀರು ಅಲ್ಲಿಟ್ಟು ಕೈ ತೊಳೆದು ಬಾ ಎಂದು ಹೇಳಿ ಜಾನಕಿಯನ್ನು ಹಿಡಿದು ಮಂಚದ ಮೇಲೆ ಕೂರಿಸಿದವರು ಜೊತೆಯಲ್ಲಿಯೇ ಹಿಡಿದು ಬಂದಿದ್ದ ಖಾಲಿ ಪ್ಲೇಟಿಗೆ ಪಲಾವ್ ಹಾಕಿ ಒಂದನ್ನು ಜಾನಕಿಗೆ ನೀಡಿದರೆ, ನನ್ನಿಂದ ನಿಮಗೆ ತೊಂದರೆ, ನಾನೇ ಬಂದು ತಿನ್ನುತ್ತಿದ್ದೆ ಎಂದು ನಿಧಾನವಾಗಿ ಹೇಳಿದಳು. ಯಾರೋ ಗೊತ್ತಿಲ್ಲದವರು ನನಗಾಗಿ ಊಟ ತಂದಿದ್ದಾರೆ ಎನ್ನುವ ಅಂಜಿಕೆ ಅವಳಿಗೆ. ಇದರಿಂದ ನನಗೆ ತೊಂದರೆ ಏನಿಲ್ಲ. ರಾತ್ರಿ ಇಬ್ಬರು ಊಟ ಮಾಡದೆ ಹಾಗೆ ಮಲಗಿದ್ದೀರಾ, ನನಗೆಷ್ಟು ಬೇಸರ ಆಯಿತು ಗೊತ್ತಾ? ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಿಕೊಳ್ಳಬಾರದು ಎಂದರು. ಅವರ ಬಳಿ ಬೇರೆ ಏನೂ ಮಾತನಾಡದೆ ಅವರಿಂದ ತಟ್ಟೆ ತೆಗೆದುಕೊಂಡಿದ್ದಳು. ಮಹಾನ್, ಬಾಯಿಲಿ ಎಂದು ಕರೆದು ಅವನನ್ನು ಹಿಡಿದು ಜಾನಕಿಯ ಪಕ್ಕ ಕೂರಿಸಿದವರು, ತಗೋ ನೀನು ತಿನ್ನು ಎಂದರು. ಜಾನಕಿಯ ಪಕ್ಕ ಕುಳಿತಿರುವುದಕ್ಕೆ ರೆಹಮಾನ್ ಆಗಲೇ ಭಯದಲ್ಲಿ ಬೆವರಲು ಶುರು ಮಾಡಿದನು. ಆಗಲೇ ಕಿರುಗಣ್ಣಿನಲ್ಲಿಯೇ ರೆಹಮಾನನ ಕಡೆ ಜಾನಕಿ ಕೋಪದ ಕಣ್ಣುಗಳಿಂದಲೇ ಅವನೆಡೆಗೆ ನೋಡಿದಳು. ನೀನು ಕೆಟ್ಟವನು ಎಂದು ರಾತ್ರಿ ಜಾನಕಿ ಆಡಿದ ಮಾತನ್ನು ನೆನೆದವನು ತಕ್ಷಣಕ್ಕೆ ಎದ್ದು ನಿಂತು, ಚಿಕ್ಕಿ, ನನಗೆ ಇಲ್ಲಿ ಕಂಫರ್ಟ್ ಅನಿಸಲ್ಲ, ಸೋಫಾ ಮೇಲೆ ಕುಳಿತು ತಿಂತೀನಿ ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತು ತಿನ್ನತೊಡಗಿದ. ಜಾನಕಿ ಇನ್ನೂ ತಟ್ಟೆಗೆ ಕೈ ಹಾಕದಿರುವುದನ್ನು ನೋಡಿ, ಜಾನಕಿ, ಯಾಕೆ ಹಾಗೆ ಕುಳಿತಿದ್ದೀಯ, ತಿನ್ನು ಎಂದರು. ನಂತರ ಕಣ್ಣು ಮುಚ್ಚಿ ತೆಗೆದು ನಿಡಿದಾದ ಉಸಿರು ಹೊರದಬ್ಬಿ ಒಂದು ತುತ್ತು ತೆಗೆದು ಎರಡು ಕಣ್ಣಿಗೂ ಒತ್ತಿಕೊಂಡು ನಮಸ್ಕಾರ ಮಾಡಿ ತಿಂದಿದ್ದಳು. ಅವಳ ಸಂಸ್ಕಾರ ನೋಡಿದ ನಗ್ಮಾ ಅವರಿಗೆ ತುಂಬಾನೇ ಹಿಡಿಸಿಬಿಟ್ಟಿದ್ದಳು. ನನಗೆ ನಿಮ್ಮಮ್ಮನ ರೀತಿ ಮಾಡಲು ಬರಲ್ಲ, ಹೇಗಿದೆ ಎಂದರು. ಜಾನಕಿಯ ಮನೆಯ ರುಚಿಯೇ ಬೇರೆ, ಇಲ್ಲಿಯ ರುಚಿಯೇ ಬೇರೆ ಇತ್ತು. ನಿಜವಾಗಿಯೂ ಜಾನಕಿಗೆ ತಿನ್ನಲು ಆಗುತ್ತಿರಲಿಲ್ಲ. ಅದನ್ನು ಬಾಯಿ ಬಿಟ್ಟು ಹೇಳುವ ಹಾಗೂ ಇಲ್ಲ, ಬಿಡುವ ಹಾಗೂ ಇಲ್ಲ. ಹಸಿವಿನ ಅನಿವಾರ್ಯದಿಂದ ತಿನ್ನಲೇಬೇಕು. ಚೆನ್ನಾಗಿದೆ ಎಂದು ಚುಟುಕಾಗಿ ಹೇಳಿ ತಿನ್ನತೊಡಗಿದಳು. ಜಾನಕಿ, ನಿನ್ನೆ ಮನೆಯವರು ಆಡಿದ ಮಾತು ಕೇಳಿ ನಿನಗೆ ಬೇಸರವಾಗಿರಬಹುದು. ಆದ್ರೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಬೆಳೆಸಿದ ಮಗ ಏಕಾಏಕಿ ಮದುವೆ ಮಾಡಿಕೊಂಡು ಬಂದರೆ ಹೇಗೆ ಸಹಿಸುತ್ತಾರೆ? ಅದಕ್ಕೆ ಎಲ್ಲರೂ ಹಾಗೆ ಮಾತನಾಡಿದರು. ಭಾವನಿಗೆ ಇವನೆಂದರೆ ಎಷ್ಟು ಪ್ರೀತಿ ಎಂದು ಅದನ್ನು ನಾವು ಮಾತಿನಲ್ಲಿ ಹೇಳಲು ಆಗುವುದಿಲ್ಲ. ಅಷ್ಟೊಂದು ಪ್ರೀತಿ ಇದ್ದ ಮಗ ಒಡನೆ ಹೀಗೆ ಮಾಡಿದರೆ ಅವರ ಮನಸ್ಸಿಗೆ ಅದೆಷ್ಟು ನೋವಾಗಿದೆ. ನಿನ್ನೆಯಿಂದ ಯಾರ ಬಳಿಯೂ ಮಾತನಾಡದೆ ಮೌನವಾಗಿದ್ದಾರೆ. ನಿನಗೆ ಗೊತ್ತಾ ಜಾನಕಿ, ಭಾವನ ಬಳಿ ಹೋಗಿ, ಡ್ಯಾಡ್, ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿದ್ರೆ ಸಾಕಿತ್ತು. ಅವರೇ ಮುಂದೆ ನಿಂತು ಮದುವೆ ಮಾಡುತ್ತಿದ್ದರು. ಅವರಿಗೆ ಮಗನ ಖುಷಿಗಿಂತ ಧರ್ಮ ದೊಡ್ಡದ ವಿಷಯವಲ್ಲ.
ಮದುವೆಯಾಗು ಎಂದರೆ ಈಗ ಬೇಡ ಎಂದು ಹೇಳುತ್ತಲೇ ಬಂದವನು ಹೀಗೆ ಮಾಡಿಕೊಂಡು ಬಂದಿದ್ದಾನೆ ಎಂದು ರೆಹಮಾನನನ್ನೇ ನೋಡಿಕೊಂಡು ಹೇಳಿದರು. ನಗ್ಮಾ ಅವರು ನೇರವಾಗಿ ಮಾತನಾಡದಿದ್ದರೂ ಇಂಡೈರೆಕ್ಟ್ ಆಗಿ ಅವನ ತಪ್ಪನ್ನು ತೋರಿಸುತ್ತಿದ್ದರು. ನಗ್ಮಾ ಅವರ ಮಾತು ಕೇಳಿ ಅಲ್ಲಿ ಕೂರಲಾಗದೆ ತಟ್ಟೆ ಟೇಬಲ್ ಮೇಲೆ ಇಟ್ಟು ಬಚ್ಚಲ ಮನೆ ಹೊಕ್ಕಿದವನ ದುಃಖದ ಕಟ್ಟೆ ಹೊಡೆದಿತ್ತು. ನಲ್ಲಿ ನೀರನ್ನು ಬಿಟ್ಟು ಅಳತೊಡಗಿದನು. ಮೊದಲ ಬಾರಿಗೆ ಹೀಗೆ ಅಳುತ್ತಿರುವುದು ಅವನು. ಒಂದೆಡೆ ತಂದೆಗೆ ಮೋಸ ಮಾಡಿದೆ ಎಂಬ ನೋವು, ಇನ್ನೊಂದೆಡೆ ಗೆಳತಿಯ ನಿರ್ಲಕ್ಷ್ಯ, ಇನ್ನೊಂದು ಕಡೆ ಜಾನಕಿ. ಎಲ್ಲವನ್ನು ನೆನೆದವನ ಮನಸ್ಸು ಜರ್ಜರಿತವಾಯಿತು. ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗದೆ ಮುಖ ತೊಳೆದು ಹೊರ ಬಂದಿದ್ದನು. ಅವನ ನೋವನ್ನು ಗ್ರಹಿಸಿದವರು ಅವನ ಬಳಿಗೆ ಬಂದು ಪಕ್ಕ ಕುಳಿತು, ನನ್ನ ಮಾತಿನಿಂದ ಬೇಸರ ಆಯ್ತ ಮಹಾನ್ ಎಂದು ಅವನ ತಲೆ ಕೂದಲಿನಲ್ಲಿ ಕೈಯಾಡಿಸಿದರು. ಇಲ್ಲ ಚಿಕ್ಕಿ ಎಂದು ಒಡನೆ ಅವರ ಮಡಿಲಿಗೆ ತಲೆ ಏರಿಸಿದನು. ಇವನ ಮನೆಯವರು ಇವನನ್ನು ಇಷ್ಟೊಂದು ಪ್ರೀತಿಸುತ್ತಾರಾ? ನಿಜವಾಗಿಯೂ ಇವನು ಒಳ್ಳೆಯವನ? ಹಾಗಿದ್ದ ಮೇಲೆ ನನಗೆ ತಾಳಿ ಕಟ್ಟುವ ಧೈರ್ಯ ಯಾಕೆ ಮಾಡಿದ? ಮಗ ಹೇಳದೆ ಮದುವೆಯಾಗಿ ಬಂದಿದ್ದಾನೆ ಎಂದು ನೊಂದುಕೊಂಡಿರುವ ಇವರ ತಂದೆಗೆ ನನ್ನ ಮಗ ಒಂದು ಹುಡುಗಿಯ ಒಪ್ಪಿಗೆಯನ್ನು ಕೇಳದೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದಿದ್ದಾನೆ ಎಂದು ತಿಳಿದರೆ ಅವರ ಮನಸ್ಸು ಇನ್ನೆಷ್ಟು ನೋಯುವುದು. ಅವನನ್ನೇ ನೋಡುತ್ತಾ ಮನದಲ್ಲಿಯೇ ನುಡಿದುಕೊಂಡಿದ್ದಳು ಜಾನಕಿ. ನಗ್ಮಾ ಎಂಬ ಜೋರು ಧ್ವನಿ ಹೊರಗಿನಿಂದ ಬಂದ ತಕ್ಷಣ ಮಡಿಲಿನಲ್ಲಿ ಮಲಗಿದ್ದವನನ್ನು ಏಳಿಸಿ ಹೊರಗೆ ಹೋಗಿದ್ದರು. ಫಾತಿಮಾ ಅವರಿಗೆ ನಗ್ಮಾ ಜಾನಕಿಗೆ ಕೋಣೆಗೆ ತಿಂಡಿ ತೆಗೆದುಕೊಂಡು ಹೋಗಿದ್ದು ಸಹಿಸಲಾಗದೆ ಯಾವುದೋ ಕೆಲಸದ ನೆಪ ಒಡ್ಡಿ ಕರೆದಿದ್ದರು. ನಗ್ಮಾ ಅವರು ಹೊರ ಹೋಗುತ್ತಿದ್ದ ಹಾಗೆ ಪುಟಾಣಿ ಆಯಿಷಾ ಒಳಗೆ ಬಂದವಳೆ. ತಿಂಡಿ ತಿನ್ನುತ್ತಿದ್ದ ಮಹಾನನ ಮಡಿಲೇರಿ ಕುಳಿತವಳು, ಅಣ್ಣ, ಅತ್ತಿಗೆ ಎಷ್ಟು ಒಳ್ಳೆಯವರು ಗೊತ್ತಾ? ಆ ಧಾನ್ಯ ಹಾಗೆ ನನ್ನನ್ನು ಗದರಲ್ಲ ಎಂದು ಹೇಳುತ್ತಿದ್ದ ಹಾಗೆ ರೆಹಮಾನ್ ಜಾನಕಿಯನ್ನು ನೋಡಿದರೆ ಜಾನಕಿ ಕೂಡ ಅದೇ ಸಮಯಕ್ಕೆ ರೆಹಮಾನನನ್ನು ನೋಡಿದಳು. ಅವಳಿಂದ ನೋಟ ಬದಲಿಸಿದವನು, ಹೌದಾ ಎಂದು ಹೇಳುತ್ತಲೇ ಆಯಿಷಾ ಬಾಯಿಗೆ ತುತ್ತು ನೀಡಿದನು. ತುತ್ತು ಬಾಯಿಯಲ್ಲಿ ಇಟ್ಟುಕೊಂಡೆ, ಹೌದು ಅಣ್ಣ, ಅತ್ತಿಗೆ ನನಗೆ ಗೇಮ್ ಆಡಲು ಫೋನ್ ಕೊಡ್ತಾರಂತೆ ಎಂದು ಖುಷಿಯಿಂದ ಹೇಳುತ್ತಿತ್ತು. ಹೌದಾ, ಹಾಗಾದ್ರೆ ನಾನು ಹೇಳಿದ ಗೇಮ್ ಫೋನ್ ಬೇಡ ಅಲ್ಲವಾ ನಿನಗೆ ಎಂದನು. ಹ್ಞೂ ಅಣ್ಣ, ನನಗೆ ಅತ್ತಿಗೆಯ ಫೋನ್ ಕೂಡ ಬೇಕು, ಹಾಗೆ ನೀನು ಕೊಡಿಸುವ ಗೇಮ್ ಫೋನ್ ಕೂಡ ಬೇಕು, ಎರಡೂ ಬೇಕು ಎಂದಿತು ಮುದ್ದಾಗಿ. ಆಯಿಷಾ ಬಾಯಿಲಿ ಎಂದು ತನ್ನ ಬಳಿಗೆ ಕರೆದಿದ್ದಳು. ರೆಹಮಾನನ ಮಡಿಲಿನಿಂದ ಇಳಿದು ಜಾನಕಿಯ ಮಡಿಲೇರಿ ಕುಳಿತಳು. ಈಗ ಸದ್ಯಕ್ಕೆ ನಿನಗೆ ಗೇಮ್ ಫೋನ್ ಬೇಡ, ದಿನದಲ್ಲಿ ಸ್ವಲ್ಪ ಸಮಯ ಮಾತ್ರ ನನ್ನ ಫೋನಲ್ಲಿ ಗೇಮ್ ಆಡು, ಅಷ್ಟೇ ಸಾಕು. ಹೆಚ್ಚಿಗೆ ಗೇಮ್ ಆಡಿದ್ರೆ ಕಣ್ಣು ನೋವು ಬರುತ್ತದೆ ಎಂದು ಮಗುವಿಗೆ ಬುದ್ಧಿ ಹೇಳಿದಳು. ಹೌದಾ ಅತ್ತಿಗೆ, ಹಾಗಾದ್ರೆ ಸರಿ, ನಾನು ಇನ್ನು ಅಣ್ಣನ ಹತ್ರ ಗೇಮ್ ಫೋನ್ ತೆಗೆದುಕೊಡು ಎಂದು ಕೇಳುವುದಿಲ್ಲ ಎಂದಳು. ಆಯಿಷಾಳನ್ನು ನೋಡಿ ರೆಹಮಾನನಿಗೆ ಆಶ್ಚರ್ಯವಾಗಿತ್ತು. ಅಂದು ನನಗೆ ಮೊಬೈಲ್ ಗೇಮ್ ಬೇಕೇ ಬೇಕು ಎಂದು ಹಠ ಹಿಡಿದಿದ್ದವಳು ಇಂದು ಜಾನಕಿಯ ಒಂದೇ ಒಂದು ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾಳಲ್ಲ ಎಂದು ಆಶ್ಚರ್ಯಚಕಿತನಾದನು. ರೆಹಮಾನ್ ತಿಂಡಿಯನ್ನು ತಿಂದು ಮುಗಿಸಿದನು. ಅಷ್ಟರಲ್ಲಿ ಯಾವುದೋ ಕರೆ ಬಂತೆಂದು ಫೋನ್ ಹಿಡಿದು ಬಾಲ್ಕನಿಗೆ ಹೋದನು. ಇತ್ತ ಜಾನಕಿ ತಿಂದಿದ್ದ ಪ್ಲೇಟ್ ಎಲ್ಲಿ ಇಡುವುದು ಎಂದು ತಿಳಿಯದೆ ಯೋಚಿಸಿ ಎಂಜಲು ತಟ್ಟೆಯನ್ನು ಇಲ್ಲಿಯೇ ಇಡುವುದು ಸರಿಯಲ್ಲ ಎಂದು ತಿಳಿದವಳು ಎರಡೂ ತಟ್ಟೆಗಳನ್ನು ಹಿಡಿದು ಆಯಿಷಾ ಜೊತೆ ಮೊದಲ ಬಾರಿಗೆ ಕೋಣೆಯಿಂದ ಹೊರ ನಡೆದಿದ್ದಳು. ನಡುಮನೆಗೆ ಬಂದರೆ ಅಲ್ಲಿ ಅಡಿಗೆ ಮನೆ ಯಾವ ಕಡೆ ಇದೆ ಎಂದು ತಿಳಿಯದೆ ಸುತ್ತಲೂ ನೋಡುತ್ತಾ ನಿಂತಳು. ಜಾನಕಿ ಮನೆಯ 4ರಷ್ಟು ದೊಡ್ಡದಾದ ಮನೆ ಅದು. ನಿನ್ನೆ ಮನೆಯನ್ನು ಸರಿಯಾಗಿ ನೋಡದಿರುವುದರಿಂದ ಈಗ ಕಣ್ಣರಳಿಸಿ ನೋಡಿದಳು. ಜಾನಕಿ ಒಂದೆಡೆ ನಿಂತು ನೋಡುತ್ತಿರುವುದನ್ನು ಅಡಿಗೆ ಮನೆ ಬಾಗಿಲಿನಲ್ಲಿ ನಿಂತು ನೋಡಿದ ನಗ್ಮಾ ಅವರು, ಜಾನಕಿ, ಅಲ್ಲೇ ಯಾಕೆ ನಿಂತಿದ್ದೀಯಾ? ಅಡಿಗೆ ಮನೆ ಇಲ್ಲಿದೆ, ಬಾ ಎಂದು ಕರೆದಿದ್ದರು. ಅವರಿಗೆ ಜಾನಕಿ ಕೋಣೆ ಬಿಟ್ಟು ಹೊರ ಬಂದಿದ್ದೇ ಖುಷಿಯಾಗಿತ್ತು. ಅವರ ಮಾತು ಕೇಳಿದವಳಿಗೆ ನೆಮ್ಮದಿ ಎನಿಸಿ ಅಡಿಗೆ ಮನೆಯ ಎಡೆಗೆ ಹೋಗಿದ್ದಳು. ಅದು ತಟ್ಟೆ ಇಡಲು ಬಂದೆ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು. ಸಿಂಕಿನಲ್ಲಿ ಇಟ್ಟು ಕೈ ತೊಳೆದುಕೋ ಎಂದರು. ಅವರು ಹೇಳಿದ ಹಾಗೆ ಸಿಂಕಿಗೆ ತಟ್ಟೆ ಇಟ್ಟು ಕೈ ತೊಳೆಯುತ್ತಿದ್ದವಳ ಬಳಿಗೆ ಬಂದ ಫಾತಿಮಾ ಅವರು, ಏ ಹುಡುಗಿ, ನಿನ್ನನ್ನು ಯಾರು ಅಡಿಗೆ ಮನೆಗೆ ಬರಲು ಹೇಳಿದ್ದು? ಇಲ್ಲಿಗೆ ಹೇಗೆ ಬೇಕೋ ಹಾಗೆ ಬರಲು ಇದನ್ನೇನು ನಿಮ್ಮಪ್ಪನ ಮನೆ ಎಂದು ತಿಳಿದಿದ್ದೀಯಾ? ಇಲ್ಲಿ ನೀನು ನನ್ನ ಮಗನಿಗೆ ಹೆಂಡತಿಯಾಗಿ ಮಾತ್ರ ಬಂದಿದ್ದೀಯಾ, ಈ ಮನೆ ಸೊಸೆಯಲ್ಲ. ನಿನ್ನನ್ನು ನಮ್ಮ ಮನೆಗೆ ಸೊಸೆ ಎಂದು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲದೆ ಇಲ್ಲಿ ಗಂಡಸರು ಇರುವ ಸ್ಥಳ, ನಿನಗೆ ಹೇಗೆ ಬೇಕೋ ಹಾಗೆ ಬಟ್ಟೆ ಹಾಕಿಕೊಂಡು ಓಡಾಡಬೇಡ. ನಿನ್ನ ಕೋಣೆಯಿಂದ ಹೊರ ಬರಬೇಕು ಎಂದರೆ ಸೀರೆಯನ್ನು ಹಾಕಿಕೊಂಡು ತಲೆಯ ಮೇಲೆ ಸೆರಗು ಹೊದ್ದು ಬರಬೇಕು, ಇಲ್ಲದಿದ್ದರೆ ನಿನ್ನ ಕೋಣೆಯಲ್ಲಿಯೇ ಬಿದ್ದಿರು ಎಂದು ತುಂಬಾ ಕಟುವಾಗಿ ನುಡಿದಿದ್ದರು. ಅಷ್ಟಕ್ಕೂ ಜಾನಕಿ ತೊಟ್ಟಿದ್ದ ಉಡುಪು ಕೊರಳು ತುಂಬಾ ಇದ್ದ ಕುರ್ತಾ ಆಗಿತ್ತು. ಆದರೂ ಬೇಕೆಂದೇ ಅವಳಿಗೆ ಚುಚ್ಚಿ ಮಾತನಾಡಿದರು. ಅವರ ಮಾತು ಕೇಳಿದವಳಿಗೆ ಆಗಲೇ ಕಣ್ಣುಗಳು ತುಂಬಿದವು. ಅವಳ ಮನದಲ್ಲಿದ್ದ ನೋವನ್ನು
ದುಪ್ಪಟ ಮುಷ್ಟಿ ಮಾಡಿ ಹಿಡಿದು ತಡೆಯುತ್ತಾ ಒಂದೇ ಉಸಿರಿಗೆ ಅಡಿಗೆ ಮನೆಯಿಂದ ಹೊರಬಂದವಳಿಗೆ ಅಡ್ಡಲಾಗಿದ್ದನು ರೆಹಮಾನ್. ರೆಹಮಾನನ ಮುಖ ನೋಡಿದವಳಿಗೆ ಅದೇಕೋ ಅವಳ ದುಃಖದ ಕಟ್ಟೆ ಹೊಡೆದಂತಾಗಿತ್ತು. ಕಣ್ಣಿನಲ್ಲಿ ನೀರು ಇಳಿದೇ ಬಿಟ್ಟವು. ಬಾಯಿಗೆ ಕೈ ಅಡ್ಡ ಹಿಡಿದವಳು ಅಲ್ಲಿಂದ ಕೋಣೆಗೆ ಓಡಿದಳು. ತಾಯಿಯ ಮಾತು ಅವನ ಕಿವಿಗಳಿಗೆ ಬಿದ್ದರೂ ಅವರನ್ನು ಪ್ರಶ್ನೆ ಮಾಡುವ ಧೈರ್ಯ ಅವನಿಗೆ ಇರಲಿಲ್ಲ. ಅಷ್ಟಕ್ಕೂ ರೆಹಮಾನ್ಗೆ ಬುದ್ಧಿ ಬಂದಾಗಿನಿಂದಲೂ ಅವರ ತಾಯಿ ಹಾಗೂ ಚಿಕ್ಕಮ್ಮ ಸೀರೆಯನ್ನೇ ಉಡುತ್ತಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.